ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿತ್ತೂರು ಇವಾಗ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ನೀಲಿಕಲ್ಲಿಂದ ಪಂಪ ಕಡೆ ಪ್ರಯಾಣ ಹೊರಟಿದ್ದೀವಿ. ನೀಲಿಕಲ್ಲಿಗೆ ರೀಚ್ ಆಗಿಬಿಟ್ವಿ. ಈಗ ಇಲ್ಲಿಂದ ಇರುಮುಡಿ ಹೊತ್ಕೊಂಡು ಪಂಪ ಕಡೆ ಪ್ರಯಾಣ. ಸೊ ಮಳೆ ಬಂದಿದೆ, ಜಸ್ಟ್ ಮಳೆ ಬಂದು ಹೋಗಿರೋದ್ರಿಂದ ಫುಲ್ಲು ಕೋಲ್ಡ್ ಇದೆ ವೆದರು. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ. ನಮಗೂ ಕೂಡ ಥಂಡಿ ಆಗಿಬಿಟ್ಟಿದೆ, ಮಳೆಯಲ್ಲಿ ನಿಂತಿದ್ದು ವೆದರ್ ಚೇಂಜ್ ಆಯ್ತಲ್ಲ ಹಾಗಾಗಿ. ಹಾಗೆ ನೋಡಿ, ಪಂಪಾಗಿ ಬಂದಿದ್ದ ನಂತರ ವೀಡಿಯೋ ಕಂಟಿನ್ಯೂ ಮಾಡಿದೆ. ಇದೀಗ ಪಂಪ ನದಿ ತೀರದಲ್ಲಿರೋ ಮೆಟ್ಲುಗಳಿಂದ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಪಂಪ ನದಿ ಏನಿದೆ, ಇಲ್ಲಿ ಸ್ನಾನ ಮಾಡಿಬಿಟ್ಟು ಇಲ್ಲಿಂದ ಮುಂದೆ ಪ್ರಯಾಣ ಮಾಡಬೇಕು. ನಮ್ಮ ಸ್ವಾಮಿಗಳು ನೋಡ್ತಾ ಇದ್ದಾರಲ್ಲ ನೋಡಿ ವೀಕ್ಷಕರೇ, ಇಲ್ಲಿಂದ ಮೆಟ್ಲುಗಳು, ನೀರು ತುಂಬ ಕ್ಲಿಯರ್ ಇದೆ ಈ ಸಲ, ತುಂಬ ಚೆನ್ನಾಗಿದೆ. ಜನನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮ್ಮ ಗುರುಸ್ವಾಮಿ, ನಾವು ಅವರು ಎಲ್ಲರೊಟ್ಟಿಗೆ ಬರ್ತಾ ಇದ್ದೀವಿ. ಹಾಗೆ ಇಲ್ಲಿ ಇರುಮುಡಿನ ಇಳಿಸಿ ಈಗ ಸ್ನಾನ ಎಲ್ಲ ಮಾಡಿ, ಮೊದಲನೇ ವರ್ಷ ಸ್ವಾಮಿಗಳು ಇಲ್ಲಿ ಆಶುತರ್ಪಣ ಅಂತಾರೆ, ಅಂದರೆ ಪಿಂಡ ಇಡುವಂಥ ಕೆಲಸ. ಸೊ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ನಾವು ಮತ್ತೆ ಹೊರಡಬೇಕು. ಈಗ ನೋಡ್ತಾ ಇರ್ಬೋದು, ಜನ ಅಂದರೆ ಸಿಕ್ಕಾಪಟ್ಟೆ ಜನ, ಎಲ್ಲ ಕಡೆಯಿಂದನೂ ಜನ ಹೈಯೆಸ್ಟಾಗಿ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ಕಾಲು ಹಾಕೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತಿರ್ಬೋದು. ಎಲ್ಲ ಅಲ್ಲಿ ಶಬರಿಮಲೆಗೆ ಗಣೇಶ ಬೆಟ್ಟ ಹತ್ತುವಂಥ ದಾರಿಯಲ್ಲಿ ಅಲ್ಲೊಂದು ಸುಮಾರು 5 ಕಿಲೋಮೀಟ್ರ್ವರೆಗೂ ಫುಲ್ ಬ್ಲಾಕ್ ಆಗಿದ್ದಾರೆ, ಗಾಡಿಗಳು ಬ್ಲಾಕ್ ಆಗಿದ್ವು. ಇಲ್ಲಿ ನೋಡಿ, ಇದು ಅಂಗಡಿಗಳು, ಇಲ್ಲಿನ ಅಂಗಳದಲ್ಲಿರ್ತಕ್ಕಂಥ ಅಂಗಡಿಗಳು. ಟಾಯ್ಲೆಟ್ ವ್ಯವಸ್ಥೆ ಕೂಡ ಎಲ್ಲ ಇದೆ. ಇಲ್ಲಿ ಬಂದರೆ ಯಾವ ತೊಂದರೆ ಇಲ್ಲ, ಸಫಿಷಿಯೆಂಟ್ ಆಗಿದೆ. ಅಂಗಡಿಯಲ್ಲಿ ಮಾಲೆಗಳು ಮಾರಾಟ ನಡೀತಾ ಇದೆ. ಇಲ್ಲಿ ಗಂಟೆಗಳು, 3ನೇ ವರ್ಷ ಸ್ವಾಮಿಗಳಿಗೆ ಗಂಟೆಗಳು, ಹಾಗೆ ಎಲ್ಲ ಥರದ ಮಾಲೆ ಹಾಕಿರೋಂಥ ಸ್ವಾಮಿಗಳಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ. ಈಗ ನಾವು ನಮ್ಮ ಗುರುಸ್ವಾಮಿಗಳೊಂದಿಗೆ ಬಂದಿದ್ದೀವಿ. ಗುರುಸ್ವಾಮಿಯವರು ಪಂಪ ಸ್ನಾನ ಮಾಡ್ತಾಯಿದ್ದಾರೆ. ನಮ್ಮದೆಲ್ಲ ಸ್ನಾನ ಆಯಿತು, ಬಟ್ ನಮಗೆ ವೀಡಿಯೋ ಮಾಡೋದಕ್ಕೆ ಜಾಸ್ತಿ ಆಗ್ತಿರ್ಲಿಲ್ಲ, ಯಾಕಂದರೆ ಮೊಬೈಲ್ ಬೇರೆ ಚಾರ್ಜು ಕಡಿಮೆ ಇತ್ತು, ಅಂದರೆ 1% ಸಮಥಿಂಗ್ ಇದೆ. ಸೊ ಇದರಲ್ಲೇ ನಾನೀಗ ಮೇಂಟೈನ್ ಮಾಡಬೇಕು. ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೂ ಮಾಡ್ತೀನಿ. ಸ್ವಲ್ಪ ವೀಡಿಯೋಗಳನ್ನ, ಕ್ಲಿಪ್ಗಳನ್ನ ಮಾತ್ರ ಕೊಡ್ತಾ ಬರ್ತೀನಿ. ಈಗ ಇದು ನೋಡ್ತಾ ಇದ್ದೀರಲ್ಲ, ಪಂಪದಿಂದ ಸ್ನಾನ ಮಾಡಿ ಇಲ್ಲಿ ಮೇಲೆ ಬಂದ್ವಿ. ಈಗ ಇಲ್ಲಿ ನಮ್ಮ ಮೊದಲನೇ ವರ್ಷದ ಸ್ವಾಮಿಗಳೆಲ್ಲ ಏನಿದಾರಲ್ಲ, ಅವ್ರದ್ದೀಗ ಆಶುತರ್ಪಣ ಕಾರ್ಯ ನಡೀತಾ ಇದೆ. ಸೊ ಈಗ ಪಿಂಡ ಇಡೋದು ಅಂತಾರಲ್ಲ, ಅದನ್ನು ಅಲ್ಲೊಬ್ಬರು ಗುರುಗಳಿರ್ತಾರೆ, ಅವ್ರ ಹತ್ರ ಹೋದರೆ ಮಾಡ್ತಾರೆ, ಅವರು ಮಾಡ್ತಾರೆ, ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನೋಡಿ. ಮಾತಾಡೋಕ್ಕಾಗ್ದಿರೋಷ್ಟು ಉರಿಷಿತ ಆಗಿದೆ. ಇಲ್ಲಿಂದು ಬಿಸಿನೀರು, ನಾವು ಆ ಕಡೆ ತಣ್ಣೀರು ಕುಡಿತಿತ್ತು, ಎಲ್ಲ ನೀರು ಮಿಕ್ಸ್ ಆಗಿಬಿಟ್ಟು ಮಾತಾಡೋಕ್ಕಾಗ್ತಿಲ್ಲ. ಫುಲ್ ಕೋಲ್ಡಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಪಿಂಡ ಬಿಟ್ಟು ಇವಾಗ ಸ್ನಾನ ಮಾಡಿ ನಂತರ ಹೊರಡ್ತಾ ಇರೋವಂಥದ್ದು. ಪಂಪ ನದಿ ಎಷ್ಟು ಕ್ಲಿಯರ್ ಇದೆ ನೋಡಿ, ಈಗ ತುಂಬ ಕ್ಲಿಯರ್ ಇದೆ. ನೀರಿಂದ ನೆಲನೂ ಕಾಣಿಸ್ತಾ ಇದೆ, ಮೀನುಗಳು ಓಡಾಡ್ತಿದ್ದಾವೆ. ಹಾಗೆ ಇಲ್ಲಿ ಗುರುಗಳಿಗೆ ಕಾಣಿಕೆಯನ್ನು ನೀಡಿ ಹೊರಡ್ತಾ ಇದ್ದಾರೆ ಸ್ವಾಮಿಗಳು. ಇಲ್ಲಿ ಬಂದಾದಮೇಲೆ ನಮ್ಮ ಸ್ವಾಮಿಗಳು ನಾವೆಲ್ಲ ಶಕ್ತಿ ಮಾಡೋಕ್ಕೆ ಕೂತ್ಕೊಂಡ್ವಿ. ಇಲ್ಲೆಲ್ಲ ರೇಟು ಸಿಕ್ಕಾಪಟ್ಟೆ, 1 to ಡಬಲ್ ರೇಟ್ ತೊಗೊತಾರೆ. ಒಂದು ದೋಸೆ ತೊಗೊಳ್ಬೇಕು ಅಂತಂದರೆ ಒಂದು ದೋಸೆಗೇ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, 58 ರೂಪಾಯಿ ಚಾರ್ಜ್ ಇದೆ. ಹೀಗಿದೆ ರೇಟ್ಗಳೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇಲ್ಲಿ ನೋಡಿ, ಈಗ ನಾವು ಯಾತ್ರೆಗೆ ಇರುಮುಡಿ ಕಟ್ಕೊಂಡು ಹೊರಟಿದ್ದೀವಿ. ಸೀದಾ ಮುಂದೆ ಇರುಮುಡಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮೇಯ್ನ್ ಎಂಟ್ರೆನ್ಸಲ್ಲಿ ಇಷ್ಟು ರಶ್ ಇದೆ. ಸೊ ಗ್ಯಾಪು ಸ್ವಲ್ಪನೇ ಬಿಡ್ತಾ ಇದ್ದಾರೆ. ಆ ಸ್ವಲ್ಪ ಬಿಟ್ಟು ನಾವು ದಾಟ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಮುಂದೆ ಪೊಲೀಸ್ನವರೆಲ್ಲ ಪ್ರೊಟೆಕ್ಷನ್ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ, ಆದರೆ ನುಸುಳ್ಕೊಂಡು ಹೋಗೋರೆ ಸುಮಾರು ಜನ. ಈಗ ಗಣೇಶ ಬೆಟ್ಟದಲ್ಲಿ ನಮಗೆ ವೀಡಿಯೋ, ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ, ಕನ್ನೆಮಲೆ ಗಣಪತಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಜನ ರಶ್ ಇತ್ತು. ಮೊಬೈಲ್ ತೆಗೆದ್ರೆ ಮೊಬೈಲ್ ಬಿದ್ದೋದ್ರು, ಎತ್ಕೊಂಬರೋಕ್ಕಾಗ್ತಿರಲಿಲ್ಲ, ಅಷ್ಟು ಜನ ಇದ್ದಾರೆ. ಸೊ ಈಗ ನಡ್ಕೊಂಡು ಬಂದ್ವಿ. ಇಲ್ಲಿ ಮುಂದೆ ಬ್ಯಾಚ್ ಟು ಬ್ಯಾಚ್ ಬಿಡ್ತಾ ಇದ್ದಾರೆ. ಸೊ ಬ್ಯಾಚ್ ಟು ಬ್ಯಾಚ್ ಬಿಡೋದ್ರಿಂದ ಸ್ವಲ್ಪ ಫ್ರೀ ಜಾಗ ಸಿಗ್ತಾ ಇದೆ ಇಲ್ಲಿ. ಸೊ ಇಲ್ಲೇ ನಡ್ಕೊಂಡು ಹಂಗೆ ಮೇಲ್ಗಡೆ ಬರ್ತಾ ಇದ್ದೀವಿ. ಮತ್ತೇನಾಗಿದೆ ಅಂದರೆ, ಅನೌನ್ಸ್ಮೆಂಟ್ ಬೇರೆ ಮಾಡ್ತಾಯಿದ್ರು, ಮಾಲೆ ಹಾಕ್ಕೊಂಡು ಸ್ವಾಮಿಗಳು ರೀತಿಯಲ್ಲಿ ಬಂದು ಕಳ್ತನ ಮಾಡ್ತಾರೆ ಅಂತೇಳಿ. ಹಾಗೆ ಇಲ್ಲಿ ಮೇಲೆಲ್ಲ ಬಂದಾದ್ರ ಮೇಲೆ, ಶರಂಗುತ್ತೆಲ್ಲ ದಾಟಿ ಮೇಲೆ ಬಂದಮೇಲೆ 4B ಈ ರೂಮಲ್ಲೇ ನಮಗೆ 2 ಅವರ್ ಕೂರಿಸಿದ್ರು. ಸೊ 2 ಅವರ್ ತನಕ. ಹಾಗೆ ಮತ್ತೆ 1, 2 ರೂಮ್ ಅಂತ ಸಪ್ರೇಟ್ ರೂಮ್ಗಳಿದ್ದಾವೆ. ಆ ರೂಮಿಂದ 1 by 1 ಬಿಡ್ತಾನೆ ಬರ್ತಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗೋದು ರಾಜ್ಕುಮಾರ್ ಹಾಲ್ಗೆ. ಸೊ ಇಲ್ಲಿ ರೂಮ್ ಒಳಗಿದ್ದೀವಿ, 4B. ಸೊ ಈಗ ಹಿಂಗೆ ಮುಂದೆ ಬಂದ್ವಿ. ರಾಜ್ಕುಮಾರ್ ಹಾಲ್ ಹತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಈಗ ನೆಕ್ಸ್ಟು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಸೊ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ದು ಕೊಡ್ತಾ ಇದ್ದೀನಿ. ಅಯ್ಯಪ್ಪನ ದೇವಸ್ಥಾನದ ಹಿಂಭಾಗ ಬಂದ್ವಿ. ದರ್ಶನ ಎಲ್ಲ ಒಳ್ಳೆ ಆಯಿತು. 18 ಪಡಿಗಳನ್ನ ಹತ್ತಿ ಮೇಲೆ ದೇವಸ್ಥಾನದ ಬಾಗಿಲಿಗೆ ಬಂದ್ವಿ. ಎದುರುಗಡೆ ಫೋಟೋ ತೊಗೊಳ್ಲಿಕ್ಕೆ ಆಪ್ಷನ್ ಇಲ್ಲ. ಸೊ ಈ ಹಿಂದ್ಗಡೆ ಬಂದವಾಗ ಇಲ್ಲಿಂದ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ಸೊ ಅದಕ್ಕೂ ಕೂಡ ಬೈತಾಯಿದ್ರು, ಬೈಸ್ಕೊಂಡೇ ಬಂದ್ವಿ. ಇದೀಗ ಅಲ್ಲಿಂದ ಮುಗಿದ ನಂತರ ಭಸ್ಮಕ್ಕೊಳ್ಳೋಕ್ಕೆ ಬಂದ್ವಿ ನಾವು. ಇಲ್ಲಿ ಭಸ್ಮಕ್ಕೊಳ್ಳೋದಲ್ಲಿ ಸ್ನಾನ ಮಾಡಿ
ಇಲ್ಲಿಂದ ಮತ್ತೆ ಮೇಲೆ ಬರ್ತೀವಿ. ಆಮೇಲೆ ನಾವು ತಂದಿರ್ತಕ್ಕಂಥ ಇರುಮುಡಿ ಚೀಲನ ಗುರುಸ್ವಾಮಿಗಳು ಓಪನ್ ಮಾಡ್ತಾರೆ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ಇದು ಅಗ್ನಿಕುಂಡ ನೋಡಿ. ಅಗ್ನಿಕುಂಡದಲ್ಲಿ ತುಪ್ಪದ ಕಾಯಿನ ಹಾಕ್ತಾ ಇದ್ದಾರೆ. ಆಮೇಲೆ ಹಾಗೆ ಇನ್ನು ನಾವಲ್ಲಿ ಮಾಳಗೆ ಪುರತ್ತಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲಿ ಹೋಗಿ ಇದು ನೋಡಿ 18 ಪಡಿಗಳು ಹತ್ತುವಂಥದ್ದು ಸೈಡಿಂದ ತಗೊಂಡಿರೋದು. ಎದುರುಗಡೆ ತೆಗಿಯೋಕೆ ಆಪ್ಷನ್ ಇಲ್ಲ ನಮಗೆ. ಜನ ರಶ್ ಇದ್ದಾರೆ, ಹಾಗೆಲ್ಲ ಮಾಡಿದ್ರೆ ಬಿಡೋದಿಲ್ಲ. ಸೊ ಇಲ್ಲಿಂದನೇ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲಿ ರವಿಕೆ ಪೀಸನ್ನು ಹಾಕಿ ಹಾಗೆ ದೇವಸ್ಥಾನದ ಗುಡಿ ಮೇಲೆ ರವಿಕೆ ಪೀಸನ್ನು ಹಾಕಿ ದೇವಸ್ಥಾನದ ಸುತ್ತ ಕಾಯನ್ನು ಉಳಿಸ್ಕೊಂಡೋಗಿ ನಿಲ್ಲಿಸ್ಬೇಕು. ಅದನ್ನೆಲ್ಲ ಮಾಡಿದ್ವಿ, ಬಟ್ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಮೊಬೈಲ್ ಚಾರ್ಜ್ ಫುಲ್ಲು ಕಡಿಮೆ ಇದೆ. ಹೀಗೆ ರೋಡಲ್ಲಿ ಬರ್ಬೇಕಾದ್ರೆ ನಮಗೆ ಈ ಕೆಂಜಳಿಲ್ ಅನ್ನೋದೊಂದು ಸಿಕ್ತು, ನೋಡಿದ್ವಿ. ತುಂಬ ಕ್ಯೂಟ್ ಆಗಿದೆ. ಯಾರೋ ಬಿಸ್ಕೆಟ್ ಕೊಟ್ಟಿದ್ರು. ಅದಾದ ನಂತರ ನಾವು ಮತ್ತೆ ಬಂದಿರೋದು ಇಲ್ಲಿ ಕ್ಯಾಲಿಕೆಟ್ಗೆ. ಸೊ ಇಲ್ಲಿ ಹಲ್ವಾ ಅಂತ ತೊಗೊಳ್ತಾ ಇದ್ದೀವಿ. ಹಲ್ವಾ ಬಜಾರ್ ಹೇಗಿದೆ ನೋಡಿ. ಶ್ರೀ ಮಾರಿಕಾಂಬಾ ಹಲ್ವಾ ಬಜಾರು ತುಂಬ ಚೆನ್ನಾಗಿದೆ. ಸ್ವಲ್ಪ ರೇಟು ಕೂಡ ತುಂಬ ತೊಗೊಳೋದ್ರಿಂದ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಮಾಡಿಕೊಡ್ತಾರೆ. ಬಟ್ ಚೆನ್ನಾಗಿದೆ. ಇಲ್ಲೆಲ್ಲ ಎಲ್ಲ ಥರದ ಇದು ನಮಗೇನು ಹಲ್ವಾಗಳು ಸಿಗುತ್ತೆ. ಇಲ್ಲೂ ಕೂಡ ಜನ ಸಿಕ್ಕಾಪಟ್ಟೆ ಜನ. ಅಂಗಡಿಯವ್ರಿಗಂತೂ ಒಂದು ನಿಮಿಷ ಪುರ್ಸೊತ್ತಿಲ್ಲ. ಇಲ್ಲಿ ನೋಡಿ ಹಲ್ವಾಗಳು ಎಲ್ಲ ಜೋಡಿಸಿಟ್ಟಿದ್ದಾರೆ ವೆರೈಟಿ ಶಾಂಪಲ್ಗೆ. ಎಷ್ಟು ಬೇಕಾದರೂ ಹಲ್ವಾ ಸಿಗುತ್ತೆ ಇಲ್ಲಿ. ಇಲ್ಲಿ ಐಸ್ ಕ್ರೀಮ್ ಬಂದುಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೀವಿ ಏನೆಲ್ಲ ಇರ್ಬೋದು ಅಂತ. ಹಂಗೆ ಫ್ರಿಜ್ಜಿಂದ ಮೇಲ್ಗಡೆ ಒಂದು ಜಸ್ಟ್ ತೊಗೊಂಡೆ ವೀಡಿಯೋನ. ಇಲ್ಲಿ ನೋಡಿದ್ರೆ ಮಂಡಕ್ಕಿ ಅಂತಾರಲ್ಲ, ಮಂಡಕ್ಕಿನ ಚೀಲಗಟ್ಟಲೆ ತುಂಬಿದ್ದಾರೆ. ಮಂಡಕ್ಕಿ ತೊಗೊಳ್ಳೋರು ತೊಗೊತಾರೆ. ಇಲ್ಲಿ ಪ್ರಸಾದವಾಗಿ ಕೊಡ್ಲಿಕ್ಕೆ ಬೇಕಲ್ಲ, ಜೊತೆ ಮಿಕ್ಸ್ ಮಾಡಲಿಕ್ಕೆ ಇಲ್ಲಿ ಮಂಡಕ್ಕಿ ಕೊಡ್ತಾರೆ. ಹಾಗೆ ಇನ್ನೊಂದು ಹೇಳ್ಬೇಕು ಅಂದರೆ, ಅಲ್ಲಿನ ತೊಗೊಂಬರುವಂಥದ್ದು ಅಪ್ಪಮ್ ಮತ್ತು ಅರಿವಾಣ ಅಂತಿದೆಯಲ್ಲ, ಅವೆರಡನ್ನ ಬಿಟ್ಟರೆ ಮತ್ತು ಈ ಹಲ್ವಾ ಅನ್ನೋದು ಅಯ್ಯಪ್ಪನ ಸನ್ನಿಧಿಯಲ್ಲಿ ಕೊಡ್ತಕ್ಕಂಥ ಪ್ರಸಾದ ಅಲ್ಲ. ತುಂಬ ಜನರಿಗೆ ಅದೊಂದು ಭಾರಿ ಇದೆ. ಏನದು ಹಲ್ವಾ ಅಂದರೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಪ್ರಸಾದ ಅಂತೇಳಿ. ಪ್ರಸಾದ ಅಲ್ಲ, ಬರುವಾಗ ತೊಗೊಂಬಂದಿರೋದು. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿ.